ನಾಷ್ಟಾದೇನು ಸುದ್ದಿಲ್ಲ. ನಾಷ್ಟಾ ಮಾಡಕತ್ತೀಯೋ ಇಲ್ಲ? ನಾಷ್ಟಾ ಮನ್ಯಾಗ ಎಲ್ಲಿ ಮಾಡ್ತಾರ್ರಿ? ಅಲ್ಲಿ ಫ್ಯಾಕ್ಟ್ರಿದ ಕೆಲಸಗಾರಿಗೆ ಮಾಡಿದ್ರಾಗ ಹೋಗಿ ತಿನ್ಕೊಂಬಂದು ಬಿಡುದಪ್ಪ. ಹೆಂಗಿದ್ರು ನಿಮ್ಮ ಮಗ ನಾನು ಅಲ್ಲೇ ಕೆಲ್ಸಕ್ಕೆ ಹೋಗ್ಯವಲ್ಲ, ಅಲ್ಲೇ ತಿಂದು ಬಂದ್ವಿ ನಾವು 9 ಗಂಟೆಗೆ. ನೀವೇನು ತಿಂದಿಲ್ರಿ? ಏನ 9ಕ್ಕೆ ತಿಂದಿರಿ? ಮತ್ತೆ ನನಗೆ ಮನೆಗೆ ತಂದೆ ಇಲ್ಲವ? ಅಯ್ಯ, ಅದು ಮನೆಗೆ ತೊಗೊಂಡೋಗಂತ ಹೇಳಿದ್ರು. ನಾನು ನೆನಪು ಹಾರಿ ಬಂದೇನು, ತಂದು ಕೊಡ್ತೇನೆ ತಡ್ರಿ. ಏನೋ ನೆನಪು ಹಾರಿ ಬಂದ್ಯಾ? ಅವ ತೊಗೊಂಡೋಗಂತ ಹೇಳಿದ್ದ ನಿನಗೆ? ಅಲ್ಲ, ಅವ ರೂಮಿಗೆ ತೊಗೊಂಡೋಗ ಅಂದ್ಮ್ಯಾಗ ತೊಗೊಂಡು ಬರ್ಬೇಕಾ ನೀನು? ಅಲ್ಲ, 9 ಗಂಟೆಗೆ ಅವ ಹೇಳನಂದ್ಮ್ಯಾಗ ನೀ 10 ಗಂಟೆ ಆದರೂ ಅದು ಈಗ ನಾ ಕೇಳೋ ಮಟನು ಸುಮ್ಮನೆ ಹಂಗ ನಿಂದ ನೀ ಏನೋ ಕೆಲಸ ಮಾಡ್ಕೊಂತ ಅಡ್ಡ ಆಗಿಡ್ಕೊತ ಈಗ ಮತ್ತೆ ಫ್ಯಾಕ್ಟ್ರಿಗೆ ಹೋಗಾಕ ತಯಾರಾಗತ್ತೀನಿ ಇನ್ನು. ಅಲ್ಲಿ ಮತ್ತೆ ಹಂಗಾರೆ ನಾನು ಕೂಳು ಹಾಕ್ಬೇಕು ಮಾಡ್ಬೇಕು, ಮನ್ಯಾಗ ಒಬ್ಬಿಕ್ ಮುದಿಕಿದಾಳ ಅನ್ನೋದು ಯೋಚನೆನೇ ಇಲ್ಲ. ನೋಡ್ರಿ ಅಮ್ಮ, ನಿಮ್ದು ನೀವು ವಿಚಾರ ಮಾಡ್ಕೋಬೇಕು. ನೀವು ನನಗೆ ಕೇಳಬೇಕಿತ್ತು. ನಮ್ಗೆ 108 ಕೆಲಸ, ಇಷ್ಟೊಳಗೆ ಇದನ್ನೆಲ್ಲ ಲಕ್ಷಕ್ಕೆ ತಗೊಂಡು ಮನೆಯಾಗಿರೋರು ತಿಂದ್ರೋ ಬಿಟ್ರೋ ಇದೆಲ್ಲ ನೋಡ್ಕೊಂಡು ಕುಂದ್ರಕ್ಕೆ ಆಗಂಗಿಲ್ಲ. ನಾ ಏನು ಇದೊಂದ ಮಾಡ್ತೇನೆ ಅಂತ ಮಾಡಿರೇನ? ನೀವು ನಿಮ್ಮ ಮಗ್ ಹೇಳ್ರಿ, ಫೋನ್ ಹಚ್ಚಿ ತರೋದ ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಅಲ್ಲ, ಅವಂಗ ನಾ ಹೇಳೋದಾತು, ನಿಂಗೆ ಹಂಗಾರೆ ಅತ್ತೆ ಅನ್ನೋದಿಲ್ಲ ಐತಿ? ಯಾಕಿಲ್ಲ? ಹಂಗಂತೇಳಿ ನಂಗೆ 3 ಹೊತ್ತು ಉಪಚಾರ ಮಾಡ್ಕೊಂಡು ಕುಂದ್ರಕ್ಕೆ ಆಗಂಗಿಲ್ಲ. ಕೆಲಸ ಅವು ಹೋಗ್ಬೇಕೀಗ. ಆಮೇಲೆ ಹೌದು, ಮದುವೆ ಅದಕ್ಕೆ ನೀನು ಇದೇನು ಕಮ್ಮನ ಅರ್ಬಿ ಹಾಕೊಂಡು ನಿಂದಿರ್ತಿ? ಕಮ್ಮಗೊಂದು ಸೀರೆ ಉಡ್ಬಾರ್ದನ? ಹೋಗ್ಲಿ, ಆ ಚೂಡಿದಾರ ಎಂತವ ಬರ್ತಾವಲ್ಲವು ಅವನಾರನೇ ತಕ್ಕೊಂಡಾರಪ್ಪ. ಇದು ಏನು ಅಸಹ್ಯ ಅರ್ಬಿ ಹಾಕೊಂಡು ನಿಂತೀನಿ? ಇದು ಒಂದು ಏಟ್ ಚಂದ ಕಾಣವಲ್ತು. ನಿಮ್ ಚಂದಕ್ಕಲ್ಲ ಹಾಕೊಂಡಿರೋದು, ನನಗೆ ಕಂಫರ್ಟಬಲ್ ಆಗ್ಲಿ ಅಂತ ಹಾಕೊಂಡಿರೋದು. ಅಲ್ಲಮ್ಮ, ಇದು ಕೆಲಸ ಮಾಡಕ್ಕೆ ಹಗರಕತಿ. ಇದೇ ಇರಲಿ, ಸುಮ್ಮನೆ ಇರ್ರಿ, ಬೇಡ ಅಂತ ಅನ್ನಕೋಬೇಡ್ರಿ. ಏನವ ಹೇಳಿದ್ರೆ ಹೊಳ್ಳಿ ಮಾತಾಡ್ತೀರಿ. ಹೋಗ್ಲಿ ಬಿಡಿ, ಈಗ ಒಟ್ಟು ನಾಷ್ಟ ತಂದು ಕೊಡು. ಹೊಟ್ಟೆ ಹಸ್ತು ಸಾವಾಗಿರ್ತೈತಿ. ಅಲ್ಲ, 10 ಗಂಟೆ ಆಯ್ತು, ಬಂದಾಗಿರ್ತೈತಿ. ಈಗ ಅಲ್ಲೇ ಟಿಫನ್ನಿಂದ ಓಪನ್ ಇರಂಗಿಲ್ಲ, ಕ್ಲೋಸ್ ಮಾಡಿರ್ತಾರೆ. ಇವಾಗೆಲ್ಲ ಕೆಲಸದಾಗಿರ್ತಾರೆ. ಈಗ ಹೋಗಿ ಟಿಫನ್ನಿಂದ ಬಾಗ್ಲ ತೆಗಿಯೋಕ್ಕಾಗಲ್ಲ. ಈಗ ಅಡುಗೆ ಎಲ್ಲ ಸ್ಟಾರ್ಟ್ ಆಗಿರ್ತೈತಲ್ಲೇ, ಮಧ್ಯಾಹ್ನದ ಅಡುಗೆ ಮಾಡ್ಬೇಕಲ್ಲ, ಅದನ್ನು ಮಾಡ್ತಿರ್ತಾರೆ. ಹಾಂ, ಹೆಂಗಿದ್ರು ಮನ್ಯಾಗ ಒಂದೆರಡು ಹಣ್ಣು ಅದಾವಲ್ಲ, ಅವನ್ನೇ ಈಗ ಸದ್ಯಕ್ಕೆ ತಿನ್ನಿರಿ. ಮಧ್ಯಾಹ್ನದ ಊಟ ತಂದು ಕೊಡ್ತೀವಿ. ಏನ ಹಣ್ಣ? ಯಾ ಹಣ್ಣು? ಮಾಯನಣ್ಣ ಕೆಟ್ಟಿದ್ವವು, ಒಂದನ ಉಳಿದಿರ್ಬೇಕಷ್ಟ. ಅದೊಂದು ಮಾಯನಣ್ಣು ತಿಂದ್ರೆ ನಾನು ಹೊಟ್ಟೆ ತುಂಬ್ತತನ. ಮಧ್ಯಾಹ್ನ 1-1:30 ಊಟ, ಅಷ್ಟೊತ್ತು ಮಟ ಅದು ಅಲ್ಲಿ ಊಟ ಆಗ್ತಿ. ಅಲ್ಲಿ ಊಟ ಅಂದ್ರೆ 50 ತರತ್ಲೆ 1:40-1:50 ಆಕತಿ. ಅಲ್ಲಿ ಮಟ ತಡ್ಕೋಬೇಕನ ನನ್ನ ಹೊಟ್ಟೆ. ಶುಗರ್ ಇದ್ದೆ ಕೇಳುವ ನಾನೇನು ಮಾಡ್ಲಮ್ಮ? ನಾಷ್ಟಕ್ಕೆ ಮಾಡ್ಕೊಳಕ್ಕೆ ಇಲ್ಲೇನು ಇಲ್ಲ ಐಟಮ್ ಮನ್ಯಾಗ. ಇದ್ದಿದ್ರೆ ಮಾಡ್ಕೊರಿ ಅಂತ ಹೇಳ್ತಿದ್ದೆ. ಇವತ್ತೇನಾಗಲ್ಲ, ಒಂದೆರಡು ಹಣ್ಣು ಅದು ಒಂದೈತಲ್ಲ, ಅದನ್ನ ಹಣ್ಣು ತಿನ್ನೋಗ್ರಿ. ಅಲ್ಲೇ ಲೇಟ್ ಆಯ್ತು, ಇನ್ನೂ ಇಲ್ಲೇ ಮಾತಾಡ್ಕೊಂಡು ನಿಂತಿಯಲ್ಲ. ಅಪ್ಪ್ಯಾ ನೋಡ್ಲಾ, ನಾಷ್ಟ ನೀವು ಒಯ್ಯಿ ಅಂತ ಹೇಳಿದ್ರು ತಗೊಂಡ ಬಂದಿಲ್ಲಪ್ಪ ಆಕೆ. ನನಗಾರ ಹೊಟ್ಟೆ ಜಗ್ ಹಸ್ತೈತಿ. ಒಂದಿಟ್ಟು ನಾಷ್ಟಕ್ಕೆ ಏನಾರ ಸಿಗ್ತತೆ ನೋಡ್ಲಾ, ಅಲ್ಲೇ ತಂದರ ಕೊಡ್ಲಾ, ಇಲ್ಲ ಹೋಟೆಲ್ನಾಗ ಒಂದು ಇಡ್ಲಿಯಾರ ಕಟ್ಟಿಸ್ಕೊಂಬಂದು ಕೊಡ್ಲಾ? ಏನ ನಾಷ್ಟ ತಂದು ಕೊಟ್ಟಿಲ್ಲಕ್ಕೆ? ಯಾಕ ನಾಷ್ಟ ಒಯ್ಯಿ, ನಿಂದು ತಿನ್ನೋದಾದ ಬಿಟ್ಲೆ ಅವಾಗ ಒಂದು ಪ್ಲೇಟ್ನ ಹಾಕಿಸ್ಕೊಂಡೋಗಿ ಅಲ್ಲಿ ರೂಮಿಗೆ ಕೊಡು ಅಂತ ಹೇಳಿದ್ದಿಲ್ಲ ಈಗ? ಇಲ್ಲ ರೀ, ನೀವು ಹೇಳಿದ್ರಿ. ನಾನು ಅದು ಯಾವ ಲಕ್ಷದಾಗ ಏನೋ ಮರ್ತ್ಬಿಟ್ಟೆ. ಇವತ್ತು ಫಸ್ಟ್ ಟೈಮ್ ಎಲ್ಲ ಗೊತ್ತಾಗಿಲ್ಲ. ನಾಳಿಂದ ನಂದಾಗತ್ಲೆ ಹಾಕಿಸ್ಕೊಂಬಂದು ಕೊಟ್ಬಿಡ್ತೇನೆ. ಅವ ಮರ್ತಾಳಂತ, ಆಕೇನು ಬೇಕಂತ ಮಾಡಿರಂಗಿಲ್ಲ. ಈಗ ಬಂದಾಗೈತಿ, ಕ್ಲೋಸ್ ಆಗಿರ್ತೈತಿ, ಏನು ಮಾಡೋದು? ಹೋಟೆಲಿಗೆ ಹೋಗಿಲ್ಲ, ಎಲ್ಲಿ ನಿಯರ್ ಇಲ್ಲೇ ಹೋಟೆಲ್ ಅದಾವು, ದೂರ ಅದಾವು. ಈಗ ಏನು ಮಾಡೋದು? ರೀ, ಒಳಗೆ ಹಣ್ಣು ಐತಿ. ಹಣ್ಣು ಐತಂತಲ್ವೇ? ಈಗ ಸದ್ಯಕ್ಕೆ ತಿನ್ನ. ಲೇಟ್ ಆತ್ರಿ, ಪಟ್ಟ ಬರ್ರಿ ಹೋಗೋಣ. ಅವ ಹಣ್ಣು ತಿನ್ನ, ನಾನು ಊಟದ್ದು ತಯಾರಾಗ್ತಿದ್ದಂಗೆ ಪಟ್ಟ ಅಂತ ತಂದು ಕೊಟ್ಬಿಡ್ತೇನೆ. ಅಯ್ಯೋ ಹುಡುಗ, ಹೇಳೋದು ಕೇಳೋದಿಲ್ಲ. ಅಲ್ಲೆಲ್ಲ ಒಂದೈತಿ ಅಲ್ಲ, ಒಂದು ಮಾಯನಣ್ಣ ಹೊಡ್ತುಂತೈತಿ. ಅದು ಸಾಣು. ಅಯ್ಯೋ ದೇವ್ರೆ, ಏನಪ್ಪ ಇದು? ಈಕಿ ಬಂದು 2 ದಿನಕ್ಕೆ ಹಿಂಗೈತಿ, ಏನು ಮುಂದೆ ಹೆಂಗ ಏನೋ ನನ್ನ ಬಾಳೆ. ಅಪ್ಪ ದೇವ್ರೆ, ಇಲ್ಲ ಒಟ್ಟು ಏನಾರ ಮಾಡ್ಕೊಳಂಗೆ ವ್ಯವಸ್ಥೆ ಮಾಡ್ಕೋಬೇಕು. ನಾ ಇಲ್ಲ ಒಲಿ ಅದೆಲ್ಲ ಏನು ಇಲ್ಲರ ಇಲ್ಲ, ಎಲ್ಲ ಮಾರಿ ಬಂದಾನ. ಹಲ್ಕಟ್ಪಾಡೆ ಮಾರಿ ಮಂಡಕ್ಕಿ ತಿಂದಾಗೈತಿ. ಆಕೆ ಮನೆಯನ್ನ ಸಾಮಾನು ತಂದು ಅಲ್ಲೇ ಮಾರಿ ಬಂದಾನಲ್ಲ. ಅದು ಯಾರಷ್ಟು ಗಡ ತೊಗೊಂಡ್ರು, ಏನು ಮೊದಲ ಮಾತಾಡಿದ್ನು ದೇವ್ರಿಗೇ ಗೊತ್ತು. ಯವ್ವ ಯವ್ವ ಯವ್ವ, ಯಾಕಲ್ಲ ಏನಾಯ್ತು ಅಷ್ಟೇ ಕಬ್ರಿಗೆ? ಯವ್ವ ಅದೆಲ್ಲ ಹೇಳಕ್ಕೆ ಟೈಮ್ ಇಲ್ಲ. ಒಬ್ಬ ಈಗ ಪ್ರಕಾಶ್ ಅಂತ ಬರ್ತಾನೆ. ಏನು ಅವ್ನು ನಾನು ಕೇಳಿದ್ನಂದ್ರೆ ಮನೆಯಾಗಿಲ್ಲ ಅಂತ ಹೇಳು. ಏನು ಮನೆಯಾಗಿಲ್ಲ ಅಂತ ಹೇಳು. ಅಲ್ಲಲ್ಲ, ಯಾವ ಯಾಕೆ ನಿನ್ ಕೇಳ್ತಾನ? ವಾ, ನಿಂಗೆ ಅದೆಲ್ಲ ಹೇಳ್ಕೊಂಡು ಕೂತ್ರೆ ಟೈಮ್ ಇಲ್ಲ. ಬಂದ ಅಲ್ಲಿ ಫ್ಯಾಕ್ಟ್ರಿ ಒಳಗೆ ಬಂದ. ಯಾರಪ್ಪ? ಯಾರು ಬೇಕಾಗಿತ್ತು? ರಾಕೇಶ್ ಅದಾನ್ರಿ. ರಾಕೆ ಇಲ್ಲಪ್ಪ. ನೀ ಯಾರಪ್ಪ? ಏನಾಗಬೇಕಾಗಿತ್ತು? ಏನಿಲ್ರಿ ಅಮ್ಮಾರ, ನಿಮ್ಮ ಮಗ ಅನ್ರಿ ಅವ? ಹೌದಪ್ಪ, ನನ್ನ ಮಗನ. ಯಾಕೆ ಏನಾಯ್ತು? ನಂದು ದುಡ್ಡು ಕೊಡೋದೈತ್ರಿ. ಇಸ್ಕೊಂಡು ತಿಂಗಳ ಮ್ಯಾಗ 2 ತಿಂಗಳ ಮ್ಯಾಗ ಆದರೂ ಇನ್ನೂ ₹1 ಕೊಡುವಲ್ಲ ರೀ. ಬಡ್ಡಿಲ್ಲ, ಅಸಲಿಲ್ಲ. ಫೋನ್ ಹಚ್ಚಿರಿ ಎಬ್ಸಲ್ಲ. ಕಡಿಗಿಲ್ಲದ ನನ್ನ ಸುದ್ದಿ ಗೊತ್ತಾತು, ಅದಕ್ಕೆ ಬಂದೇನು ನೋಡ್ರಿ ಈಗ. ಹೌದಾ? ಎಷ್ಟು ಕೊಡ್ಬೇಕಪ್ಪ? 50,000 ರೀ. 50,000ನಾ? ನಿನ್ನ ಹತ್ರ ಯಾವಾಗ ಸಾಲ ಮಾಡ್ಯಾನವ? ಒಂದು 2 ತಿಂಗಳ ಮ್ಯಾಗ 1-2 ದಿನ ಆಗಿರ್ಬೇಕ್ರಿ. ಒಂದು 2 ತಿಂಗಳು ಅಂತ ಲೆಕ್ಕ ಇಟ್ಕೋರಿ. ಅವಾಗ ಸಾಲ ಮಾಡ್ಯಾನ ನೋಡ್ರಿ. 2 ತಿಂಗಳದಿಂದನೂ? ಅಂಥದ್ದೇನು ನಮಗೆ ದುಡ್ಡಿಂದ ಅನಿವಾರ್ಯತೆ ಬಿದ್ದಿಲ್ಲಲ್ಲಪ್ಪ. ಅವ ಇಸ್ಕೊಂಡನ ಇಲ್ಲ? ಇದು 50,000 ಇಸ್ಕೊಂಡನ? ಏನು ಬಡ್ಡಿ ಕೂಡ ಎಷ್ಟಾಗೈತಪ್ಪ? ಅಮ್ಮಾರ, ಬಡ್ಡಿ ಸೇರಿಸಿದ್ರೆ 55 ಆಕತಿ. 2 ತಿಂಗಳು ಬಡ್ಡಿ ಸೇರಿಸಿದ್ರೆ. ನಾನು ಬರೀ ಅಸ್ಲಿ ಹೇಳ್ತಾ ಇರೋದು ನಿಮಗೆ. ಅಲ್ಲಪ್ಪ, 50,000 ಲಕ್ಷ ಹಿಂಗೆಲ್ಲ ಕೊಡ್ತಿರಲ್ಲ, ಏನು ಗ್ಯಾರಂಟಿ ಮ್ಯಾಗ ಕೊಟ್ಟೆಪ್ಪ ನನ್ನ ಮಗ ನೀನು? ಏನು ಒತ್ತಿಟ್ಟ ನಾವು ನಿನ್ನ ಅಂತೇಳಿ? ಏನು ಹೇಳನವ ನಿನಗೆ? ಅಮ್ಮಾರ,
5% ಬಡ್ಡಿ ನಿಲ್ಲೋಡ ಒಂದು ತಿಂಗಳದೊಳಗೆ ನಾನು ನಿನಗೆ ಕೊಡ್ತೇನೆ ಅಂತ ಹೇಳಿ ಇಸ್ಕೊಂಡಿದ್ದವ ಏನ ಮರ. ನನಗೂ ಹಂಗಾರ ರೊಕ್ಕ ಈ ಕೈಯಾಗಿದ್ರೆ ಖರ್ಚಾಗ್ಬಿಡ್ತಾವ, ಹೋಲ್ ಬಿಡು ಬಡ್ಡಿನಾರ ದುಡಿಲಿ ಏಟ್ರ ಆಟ ಅಂತೇಳಿ ಕೊಟ್ಟಿದ್ದವತ್ತು. ನನಗೆ ಈಗ ಅರ್ಜೆಂಟ್ ರೊಕ್ಕ ಬೇಕಾಗೈತೆ ನನಗೀಗ. ಅದು ಅವ್ನು 1 ತಿಂಗಳು ಮಟ್ಟ ಅಂತ ಹೇಳಿ 2 ತಿಂಗಳಾದ್ರೂ ಇನ್ನೂ ಸುದ್ದಿಲ್ಲ ಸುಖಲಿಲ್ಲ. ಅವ ಏನಾರ ಈ ಮನೆಗೆ ಬಂದ ಅಂದ್ರೆ ನೀವು ನನಗೆ ಅವ್ನ ಕಡೆಯಿಂದ ಫೋನ್ ಮಾಡಿಸ್ಬೇಕಮ್ಮಾರ. ಈಗ ಒಳಗೆ ಹೊಕ್ಕ ನೋಡ್ತಿದ್ದೆ, ಬೇಡ ನೀವು ದೊಡ್ಡೋರದಿರಿ, ನಿಮಗೆ ಮರ್ಯಾದೆ ಕೊಟ್ಟು ಇಲ್ಲೇ ನಿಂತೇನೆ ನಾ ಅಷ್ಟೇ. ನನಗೆ ಯಾಕೆ ಅವ್ನ ಮನ್ಯಾಗ ಇರ್ಬೋದಾ ಅಂತ ಅನಿಸ್ತೈತಿ ಅಮ್ಮಾರ. ಇದ್ನಂದ್ರೆ ಹೇಳ್ಬಿಡ್ರಿ. ಅಯ್ಯೋ ನಮ್ಮವ್ ನನ್ನ ಸಿಗಿಸೇ ಬಿಟ್ಲು. ಏ ರಾಕೇಶ ಬಾರ್ಲೆ, ಅವ್ರು ಹೇಳ್ಯಾರ ಬಾ ಹೊರಗೆ. ಪ್ರಕಾಶ ಮಸ್ಕಿರಿ ಮಾಡಾತಿದ್ವಿ, ಬಂದ ಬಿಟ್ಟು ಅದೇನ ಅವ ಪ್ರಕಾಶ್ಗ ಒಂದು ಕಪ್ ಚಲೋ ತಿಂಗ್ ಚಾ ಮಾಡ್ಕೊಂಬಿ. ಚಾನ ಕಾಲ ಒಲೆಯಾಗೇನು ಕಾಲಿಡ್ಲೇನ? ಚಾ ಎಲ್ಲಿಂದ ಮಾಡ್ಕೊಂಬರ್ಲಿ? ಇರೋದೊಂದು ಸಣ್ಣ ಸಿಲಿಂಡರ್ ತುಂಬ್ಸ ಭಾಡೆ ಅಂದ್ರೆ ತುಂಬ್ಸ ಯೋಗ್ಯತೆ ಇಲ್ಲ ನಿನಗೆ. ಎಲ್ಲಿಂದ ಚಾ ಮಾಡ್ಕೊಂಬರ್ಲಿ? ಓ ಬಾ ಮರ್ಯಾದೆ ತೆಗಿಬೇಡ್ಬಿ. ಪ್ರಕಾಶ ಇದು ಇರೋದು ರೂಮಪ್ಪ, ಇಲ್ಲಿ ನಿನಗೆ ಪಾಪ ಚಾ ಮಾಡ್ಕೊಡಕ್ಕೆ ಆಗ್ಬಲ್ತ. ಬಾ ಹೊರಗೆಲ್ಲ ಕುಡಿಸ್ತೀನಿ ಬಾ. ಏ ಸುಮ್ಮನೆ ಇರ್ಲೆ ಸುಳ್ಳೆ ಮಗನ. ನಿನ್ನ ಚಾ ಯಾ ನನ್ನ ಮಗ ಬೇಕಲೆ? ನಂಗೆ ಚಾ ಕುಡಿಯೋದು ಗೊತ್ತೈತಿ ಏನು? ನನ್ನ ರೊಕ್ಕ ಯಾವ ಕೊಡ್ತೀವಿ ಹೇಳಿ? ನೀನು ಫೋನ್ ಹಚ್ಚಿದ್ರೆ ಫೋನ್ ಎಪ್ಸಲ್ಲ, ಇವತ್ತಿನವ್ರಿಗೆ ಬಡ್ಡಿ ಬಾಚಿ ಇಲ್ಲ, ಅಸಲಿಲ್ಲ, ನಾಚಿಗೆ ಬರ್ತಲ್ಲ ಅಲ್ಲೇ ನಿನ್ನ ಜನ್ಮಕ್ಕೆ. ಇಲ್ಲೋಪ ಹಂಗೆ ಮಾತಾಡ್ಬೇಡ ಪ್ರಕಾಶ. ಅದು ನಾನೊಂದು ವ್ಯವಹಾರ ಕೈ ಹಾಕಿದ್ದೆ, ಅದು ಲಾಸ್ ಆಗ್ಬಿಡ್ತು. ಅಲ್ಲ ವ್ಯವಹಾರ ಕೈ ಹಾಕಿದ್ರೆ ಮತ್ತೆ ಇವ್ರ ಕಡೆ ಫ್ಯಾಕ್ಟ್ರಿಗೆ ದುಡಿಯಾಕ ಕುಂಟಿಯಲ್ಲ, ಇನ್ಚಾರ್ಜ್ ಜನ ಏನೋ ಸುಡಗಾಡಾಗಿ, ಮತ್ತೆ ಅಲ್ಲೇನು ಬಗ್ಗ ಕುಕ್ಕಿ? ಇಲ್ಲಿ ಎಷ್ಟು ಸಾವಿರ ಪಗಾರ ಐತಿ, 22,000 ಮಟ್ಟ ಕೊಡ್ತಾರ ಅಂತ ಅಂದಿಲ್ಲ ನೀನು. ಮತ್ತಂಗಾರೆ ಇದನ್ನ ಏನು ಮಾಡ್ತಿ? ಇಲ್ಲಿ ಏನು ಕೆಲಸ ಮಾಡ್ತಿ? ಏ ಅವ ನೀ ಸುಮ್ಮನಿರ್ಬಿ. ಅದು ನಾ ಮಾತಾಡತ್ತೀನಿ. ನಿಂಗೆ ಹೆಣ್ಮಕ್ಳಿಗೆ ಯಾಕೆ ಬೇಕು ಪಾರ್ಪತ್ಯ ಒಂಚೂರು ಒಳಗೆ ನಿಂದ್ರೋಗಲ್ಲ. ಕಾಪಾಳ ಕೊಟ್ಟನೆ ತಿರುಗಾಡಿ ಬಿದ್ದಿ ಊರು ಹಲ್ಕಟ್ಟ ಬಾಡ್ಯ. ನಿನ್ನಿಂದಾಗಿ ನನಗೆ ನೆಮ್ಮದಿ ಅನ್ನೋದ ಇಲ್ಲ ಊರು ಬಾಡ್ಯ ನಿನಗೆ. ಹೊಟ್ಟೆ ಅನ್ನ ತಿಂತೆ ಸಗಣಿ ತಿಂತೆ. 2 ತಿಂಗಳು ಹಿಂದೆ ರೊಕ್ಕ ಇಸ್ಕೊಂಡಿ ಅಂತ 50,000 ಏನಕ್ಕೆ ಇಸ್ಕೊಂಡಿ? ಯಾರ್ದಾರ ಲಗ್ನ ಮಾಡಿದೆ? ಏನಾರ ಮನ್ಯಾಗ ಫಂಕ್ಷನ್ ಮಾಡಿದೆ? ಏನು ಮಾಡಿದಿ ನೀನು? ಎದ್ರ ಸಂಬಂಧ 50,000 ಇಸ್ಕೊಂಡಿ ನೀನು? ಅಂದ್ರಂಗಾರ ನೀನು ಮತ್ತೆ ಜೂಜಾಡಕ್ಕೆ ಕಲ್ತಿ, ನೀನು ಮತ್ತೆ ಆಡಕತ್ತಿ ಹೋದಿಲ್ಲ? ಏನ ಜೂಜಾಡ್ತಾನ ಇವ? ಏಯ್ ಇಲ್ಲಪ್ಪ, ಅದು ನಮ್ಮ ಅವ್ಗ ಗೊತ್ತಾಗೋದಿಲ್ಲಕಿ. ಸುಮ್ಮನಿರ್ಬಿ. ನೋಡಪ್ಪ, ನಿನ್ನ ರೊಕ್ಕ ಅದು ಯಾವಾಗ ಹೊಳ್ಕೊಡ್ತಾನ ನನಗಂತೂ ಗೊತ್ತಿಲ್ಲ. ಆದ್ರೆ ಇವಂಗ ಮಾತ್ರ ಜೂಜಾಡು ಚಟ ಆಯ್ತಪ್ಪ ಇವಂಗ. ಏನು ಇವ ರೊಕ್ಕ ಮಾತ್ರ ಸುದ್ದಿಟ್ಕೊಳ್ಳೋ ಗಣಮಗಲ್ಲಪ್ಪ. ಇವನಿಂದಾಗಿ ಇದ್ದ ಸ್ವಂತ ಮನೆ ಬಿಟ್ಟು, ಬಂಗಾರದಂತ ಸೊಸಿ ಮನೆ ಬಿಟ್ಟು ಹೋದ್ಲು. ಹುಟ್ಟಿದ ಮೊಮ್ಮಗ ಕೈಯಾಗಿಲ್ದಂಗೆ ಐತಿ. ಇವನಿಂದಾಗಿ ನಾವು ಅನುಭವಿಸಿದ್ 1-2 ಅಲ್ಲಪ್ಪ. ಈಗ ನೋಡಿ ಮತ್ತೆ 50,000 ಹೋದ ತಿಂಗಳು ಬಂದು ಪಗಾರದಾಗ ನನಗೇನು ಕೈಯಾಗಿ ತಂದು ಕೊಟ್ಟಿಲ್ಲ. ಈ ತಿಂಗಳು ಪಗಾರ ಇನ್ನೂ ಬಂದಿಲ್ಲ. ಏನು ಮಾಡ್ತಾ ಅದ ನನ್ನ ಕೇಳಿದ್ರೆ ಸುದ್ದಿ ಬಾಯಿ ಹೊಡಿವಲ್ಲ. ಲಗ್ನ ಬೇರೆ ಮಾಡ್ಕೊಂಬಂದನ್ ಮತ್ತೆ ಯಾವಕಿನ್ನ ಹೆಂಗೆ ಜೀವನ ನಡೆಸ್ತಾನೆ ಏನೋ ದೇವರಿಗೆ ಗೊತ್ತು. ಮತ್ತೆ ಆಡು ಚಟ ಬಿದ್ದೈತಪ್ಪ ಇವ ಸತ್ ಗೋರ್ಯಾಗ ಹೋಗಿಂದ ಇವ ಆಡು ಚಟ ಕೈ ಬಿಡೋದಿವ. ಇವಂಗ ಆಡು ಚಟ ಮಾತ್ರ ಬಿಡೋದಿಲ್ಲಪ್ಪ ಇವ. ಖರೇನ ಏನು ನಾ ಸತ್ ಮೇಲೆ ಇವಂಗೆ ಬುದ್ಧಿ ಬರ್ತೈತೆ ಏನ? ಇಲ್ಲ ಹೋಲತ್ತ ನಾ ಸತ್ರ ಅವ್ಗೆ ಎಲ್ಲಿ ಬುದ್ಧಿ ಬರ್ಬೇಕು? ಕಟ್ಕೊಂಡು ಹೇಗೆ ಬಿಟ್ಟು ಹೋದ್ರೆ ಬುದ್ಧಿ ಬಂದಿಲ್ಲ. ನೀನು ನಾ ಸತ್ತಿನ ಬುದ್ಧಿ ಬರ್ತೈತೆ ಅವಂಗ. ನಿನ್ನ ರೊಕ್ಕ ಬರೋದು ಅನುಮಾನಪ್ಪ. ಏನು ಮಾಡ್ತೀಯ ನೋಡು ಅಮ್ಮ. ನಾನು ಸುಮ್ಮನೆ ಬಿಡಂಗಿಲ್ಲ. ನನ್ನ ಕಡೆನೂ ಹುಡುಗರು ಅದಾರ, ಹೆಂಗೆ ವಸೂಲಿ ಮಾಡ್ಬೇಕಂತ ಭಾಳ ಚಲೋ ಗೊತ್ತೈತಿ ನೋಡ. ಈ ತಿಂಗಳು ಸ್ಯಾಲ್ರಿ ಬಂದ ತಕ್ಷಣ ಈಗಾರ ಅವ್ವಾರ ಅಂದಾರ 22,000 ಅಂತ. 2,000 ಇಟ್ಕೋ, 20,000 ರೂಪಾಯಿ ಸೀದಾ ನನ್ನ ಕೈಗೆ ಬರ್ಬೇಕು. ಮುಂದಿನ ತಿಂಗಳು, ಅದ್ರ ಮುಂದಿನ ತಿಂಗಳು, ಈ ಥರ 3 ತಿಂಗಳು ಕೊಟ್ಟು ನನ್ನ ರೊಕ್ಕ ಮುಟ್ಟಿಸು. ನೀನು ಬಡ್ಡಿ ಬೇಡ ನನಗೆ, ನನ್ನ ಅಸಲು ಮಾತ್ರ ಬೇಕು ನನಗೆ. ಈ ಥರ ನನ್ನ ಮಗನೂ ಹೇಳೋಂಗಿಲ್ಲ. ಆದರೂ ಬಡ್ಡಿ ಬಿಡ್ತಾ ಇದೀನಿ ನಾನು. ಅಸಲು ಕೊಡಲಿಲ್ಲ ಅಂದರೆ ಮತ್ತೆ ಏನಕ್ಕೆ ನನ್ನ ಕೈಯಾಗ ನೋಡ್ತಿರ? ಯಾವ ಹರ್ಕಾರ ಮಾರ್ಗಿತ್ತಂದು ಬಾಯಾಗ ತುರಿಕ್ ಬಿಡ್ತಾನೆ. ಸಿಟ್ಟು ಶಡವು ನನ್ನ ಒಂದು ತೋರಿಸಿದ್ರೆ ವಯಸ್ಸಿಗೆ ಬಂದಾನ ಎದಿ ಉದ್ದ ಬೆಳೆದ ಮಗನ ಮ್ಯಾಗ ಕೈ ಮಾಡಬಾರ್ದಂತ ಬಿಟ್ಟನಿ. ಊರು ಭಾಡೆ ಹೊಟ್ಟಿಗೆ ಅನ್ನ ತಿಂತೆ ಸಗಣಿ ತಿಂತೀಯ ನೀನು. ಅನ್ನ ತಿನ್ನಂಗಂದ್ರೂ ಕಾಣಂಗಿಲ್ಲ ಬಿಡ ನೀನು. ಮತ್ತೆ ಆಡು ಚಟಕ್ಕೆ ಬಿದ್ದು ಇಷ್ಟು ಸಾಲ ಮಾಡಕತ್ತಿ ಅಲ್ಲ ನೀನು. ಸುಧಾರಿಸಿ ಅಂತ ಮಾಡಿದ್ದೆ ಬಿಡ್ಲ ನಾನು. ಇಲ್ಲ ನೀನು ಸುಧಾರಿಸ ಮಗನೇ ಅಲ್ಲ ನೀನು. ಕೇಳಕಿನ ಡಿಂಗ್ರಿ ಬಿಲ್ಲಿ ಕಟ್ಕೊಂಬಂದಿಯಲ್ಲ, 3 ದಿನ ನೀನು ಕೊಟ್ಟು ಬಾಳೆ ಮಾಡೋದಲ್ಲ ನೋಡ್ತಿರ್ಬೇಕಾರ. ಯಾವನ್ನಾರ ಬೆನ್ನ ತಗೊಂಡು ಕಳ ಇಲ್ಲ ನೀನು ಬಿಟ್ಕೊಟ್ಟು ಹೋಗ್ಕಳಕ್ಕೆ. ಅವಾಗ ಬುದ್ಧಿ ಬರುತ್ತೆ ನಿನಗೆ. ಏನು ಕಿರಿಕಿರಿ ಅವ ಮನ್ಯಾಗಿದ್ದು ಬಿಟ್ರ ತಗ. ಮನ್ಯಾಗಿದ್ರೆ ಕಿರಿಕಿರಿಯಾ ನಿನಗೆ? ಸಾಲ ಮಾಡಿ ಮತ್ತೆ ಏನೋ ಒಂದು ಗತಿ ಹಾಕ್ತಾನವ ಇವ. ಇರೋ ಸಾಲ ಹರ್ಕೊಂಡು ಚಂದಾಗಿ ಜೀವನ ಮಾಡ್ಕೊಂಡು ಹೋಗ ಊರು ಭಾಡೆ ಅಂತಂದ್ರೆ ಮತ್ತೆ ಸಾಲ ಮಾಡಿಯಾ? ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಏನಂತ ನನ್ನ ಹೊಟ್ಟೆ ಉರ್ಸಾಕತ್ತೀಯ ನೀನು? ಯಾಕಪ್ಪ ದೇವ್ರೆ ಇಂಥ ಮಗನ ಕೊಟ್ಟಿ ನನಗೆ? ಸ್ವಲ್ಪರ ಮನುಷ್ಯ ತಿಳುವಳಿಕೆ ಬೇಡ? ಬುದ್ಧಿ ಬರೋದು ಇನ್ನೂ ಯಾವಾಗ ಇವಂಗ? ಅಯ್ಯೋ ದೇವ್ರೇ, ಏನು ಕರ್ಮ ಮಾಡಿದ್ನೇ ಯವ್ವ ನಾನು. ಇವ ಜೀವನದಾಗ ಸುಧಾರಿಸಲ್ಲ ಇವ.